ಸರಿ, ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಗಜ್ಜನಕೊರಪಲ್ಲಿ ಜಾತ್ರೆಯ ಪ್ರತಿ ವರ್ಷದ ಈ ವರ್ಷವೂ ಎಲ್ಲ ಮಹಾತ್ಮರನ್ನು ಕರೆಸಿಕೊಂಡು ಈ ವರ್ಷ ಕೂಡ ಜಾತ್ರೆಯನ್ನು ಕೂಡ ಮಾಡ್ತಾಯಿದ್ದೀರಿ. ಇಲ್ಲಿ ಕಾರ್ಯಕ್ರಮ ಏನೇನು ನಡೀತಾಯಿದೆ, ಯಾವ ಮಹಾತ್ಮರು ಬರ್ತಾ ಇದ್ದಾರೆ ಸರ್, ಏನೋ ನಡೀತೈತಿ ಕಾರ್ಯಕ್ರಮ? ಯಾವ ಬಣದ ಹುಣ್ಣಿಮೆಯ ನಿಮಿತ್ತವಾಗಿ ಶ್ರೀ ಗುರು ಸತ್ಯ ಶಿವಾನಂದ ಅವಧೂತರ ಮಠದಲ್ಲಿ ಯಾವ ಕರ್ತೃಗದ್ದಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕ, ನಂದಿ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾ ಇದ್ದಾವೆ. ಜೊತೆಗೆ ಯಾವ ಗ್ರಾಮದ ವೇದ ಮೂರ್ತಿಗಳಾಗಿರ್ತಕ್ಕಂತಹ ಮುರುಗಯ್ಯ ಕಲ್ಮಠ್ ಶಾಸ್ತ್ರಿಗಳಿಂದ ಕರ್ತೃಗದ್ದಿಗೆ ರುದ್ರಾಭಿಷೇಕದ ಕಾರ್ಯಕ್ರಮ ಜರುಗಿಕೊಂಡು ಬರ್ತದೆ. ತದನಂತರದಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ 18 ಅಧ್ಯಾಯಗಳ ಯಾವ ದೇವಿ ಮಹಾತ್ಮೆ ಪಾರಾಯಣ ಕಾರ್ಯಕ್ರಮ ನೆರವೇರಿಕೊಂಡು ಬರ್ತಾ ಇದೆ. ತದನಂತರದಲ್ಲಿ ಯಾವ ನಾಡಿನ ಸಂತ ಮಹಂತ ಶರಣರು ಈ ಭವ್ಯ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಸತ್ಸಂಗ ಕಾರ್ಯಕ್ರಮ ಧರ್ಮಸಭೆ ಮುಖಾಂತರವಾಗಿ ನೆರವೇರಿಕೊಂಡು ಬರ್ತಾ ಇದೆ. ನಂತರ ನಾಳೆಯ ದಿನ ರಾತ್ರಿಯೆಲ್ಲ ಇವತ್ತಿನ ದಿನ ಭಜನಾ ಕಾರ್ಯಕ್ರಮ ಜಾಗರಣೆ ನೆರವೇರಿಕೊಂಡು ಬರ್ತದೆ. 16 ಗ್ರಾಮಗಳಿಂದ ಭಜನಾ ತಂಡಗಳು ಆಗಮಿಸ್ತಾ ಇದ್ದಾವೆ. ಜೊತೆಗೆ ನಾಳೆಯ ದಿನ ಬೆಳಗ್ಗೆ ಮತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಾ ಕೈಂಕರ್ಯಗಳ ಜೊತೆಗೆ ಕಾರ್ಯಕ್ರಮ ನಡೆದುಕೊಂಡು ಹೋಗ್ತದೆ. ಯಾವ ಗ್ರಾಮದ ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಭವ್ಯವಾಗಿರ್ತಕ್ಕಂಥ ಯಾವ ಉತ್ಸವ, ರಥೋತ್ಸವ, ಜೊತೆಗೆ ಯಾವ ಸಾರೋಟ ಉತ್ಸವ, ಆನೆ ಅಂಬಾರೆಯ ಮೆರವಣಿಗೆ, ಜೊತೆಗೆ ಯಾವ ವಾದ್ಯಗಳ ಜೊತೆಗೆ ಭವ್ಯವಾಗಿರ್ತಕ್ಕಂಥ ನಾಡಿನ ಎಲ್ಲ ಮಹಾತ್ಮರನ್ನ 50ಕ್ಕೂ ಹೆಚ್ಚು ಜನರನ್ನ ಮಹಾತ್ಮರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲಾಗಿದೆ. 50ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಾತ್ಮರು ನಾಡಿನೆಲ್ಲೆಡೆಯಿಂದ ಈ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ. ಯಾವ ಸತ್ಯ ಶಿವಾನಂದ ಅವಧೂತರ ಮಠದಲ್ಲಿ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರಿಕೊಂಡು ಬರ್ತಾ ಇದೆ. ಯಾವ ನಮ್ಮ ಈ ಶ್ರೀಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಸಚ್ಚಿದಾನಂದ ಅವಧೂತ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಾ ಇದ್ದಾವೆ. ಜೊತೆಗೆ ಗ್ರಾಮದ ಎಲ್ಲ ಗುರು ಹಿರಿಯರು, ಯುವಕರು, ತಾಯಂದಿರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈ ಕಿತ್ತೂರು ತಾಲೂಕಿನಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸಚ್ಚಿದಾನಂದ ಅವಧೂತ ಮಹಾಸ್ವಾಮಿಗಳವರು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಬೇಕಾಗ್ತದೆ. ಗ್ರಾಮದ ಎಲ್ಲ ವೇದ ಮೂರ್ತಿಗಳು, ಜಂಗಮ ಮೂರ್ತಿಗಳು ಹಾಗೂ ನಾಡಿನ ಸಂತರು, ಮಹಾಂತರು, ಶರಣರು, ದಾರ್ಶನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಈ ಕರ್ನಾಟಕ ರಾಜ್ಯದ ಅಲ್ಲದೆ ಹೊರ ರಾಜ್ಯಗಳಿಂದ ಸಹಿತ ಈ ಕಾರ್ಯಕ್ರಮಕ್ಕೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಇನ್ನೂ ಎಲ್ಲ ಭಕ್ತಾದಿಗಳಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತೀವಿ. ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಸಕಲ ಸದ್ಭಕ್ತರು ಭಾಗವಹಿಸಿ ತಾವೆಲ್ಲರೂ ಪುನೀತರಾಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಈ ವಾಹಿನಿಯ ಮುಖಾಂತರವಾಗಿ ತಿಳಿಪಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇವೆ.